ಡ್ರೈವರ್ ಕೆಲಸಕ್ಕೆ ಹೋಗಿದ್ವಿ ಹುಬ್ಳಿಯಿಂದ ಇಲ್ಲಿ ಕಳಿಸಿದ್ವಿ ಸೆಟ್ನಳ್ಳಿ. ಅಲ್ಲೇನೋ ಟೊಮಾಟೊ ಕೆಲಸ ಇದೆ ಅಂತ ಕರ್ಕೊಂಡ್ಬಂದು 9 ತಿಂಗಳಾಯಿತು ಅಲ್ಲಿ ಬಂದು. ಅಲ್ಲಿ ಈಗ ಕಳಿಸ್ತೀನಿ ಅಂತ ಒಂದು ಸಲ ನಮಗೆ ₹1 ಬಿಟ್ಟಿಲ್ಲ. ತುಂಬ ಕಷ್ಟ. ಸಾರು ಸರಿಯಿಲ್ಲ, ಊಟ ಅನ್ನ ಅದೇ, ಬೆಳಗ್ಗೆ ಅದೇ, ರಾತ್ರಿ ಅದೇ. ಸಾರು ಮಾಡಿದರೆ 2 ದಿವಸ 3 ದಿವಸ ತಿನ್ನಬೇಕು. ಬರೀ ಉಪ್ಪು, ಮೆಣಸಿನಕಾಯಿ ಪುಡಿ ಆ ಥರ ಮಾಡ್ಕೊಂಡು ಜೀವನ. ಹೊರಗಡೆ ಹೋಗೋಂಗಿಲ್ಲ. ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆವರೆಗೂ ಕೆಲಸ. ಎಲ್ಲಿ ಹೋಗೋದು, ಎಲ್ಲಿ ಬರೋದು, ನಮಗೆಲ್ಲ ಎಲ್ಲಿ ತಿರುಗಾಡೋಕ್ಕೆ ಕೊಡೋಲ್ಲ. ಶೆಡ್ಡಲ್ಲಿ 16 ಜನ ನಾವು ಇದ್ವಿ. ಅದರಲ್ಲೂ ಎಷ್ಟೋ ಜನ ನಾನು ಬಂದಾಗಲಿಂದ 9 ತಿಂಗಳಿಂದ ಒಂದು 300-400 ಜನ ಓಡೋದ್ರು. ಅಷ್ಟು ಜನ ಓಡೋದ್ರು. 5 ತಿಂಗಳು ಕೆಲಸ ಮಾಡಿ ಒಬ್ರಿಗೆ ₹1 ದುಡ್ಡು ಕೊಟ್ಟಿಲ್ಲ ಪಾಪ. ಎಂತೆಂಥ ಜನ ಬಡವರು ಕೂಲಿ ಮಾಡೋರೆಲ್ಲ ಬಂದು 5 ತಿಂಗಳು ಕೆಲಸ ಮಾಡಿ 5 ತಿಂಗಳು ಹೊಡೆದ್ಬಿಟ್ಟು ಹೊಡಿತಿದ್ರು. ಓಡೋದ್ರೆ ಹಿಡ್ಕೊಂಡ್ಬಂದು ಹೊಡಿತಾರೆ. ಯಾರ್ಯಾರು ಅವರು? ಮೋನೇಶು ಮತ್ತು ಮಂಜು, ಅವರ ಯಜಮಾನ್ ನಾಗ. ತುಂಬ ಕಷ್ಟ. ಹೊಡೆದು ಎದುರ್ಕೊಂಡು ಎಷ್ಟೋ ಜನ. ಇನ್ನೂ 1 ವರ್ಷ ಆಯಿತು, ₹1 ದುಡ್ಡು ನೋಡಿಲ್ಲ. ಅವನೊಬ್ಬ 1 ವರ್ಷ, ಇವನು ವರ್ಷನೇ ಪಾಪ. ಬೇರೆ ಕೆಲಸ ಏನು ಅಂತ ಕರ್ಕೊಂಡ್ಬಂದು ಏನು ಬೇಕಾದ್ರೂ ಮಾಡಬೇಕು ಕೆಲಸ. ದಿನ ಕೆಲಸ ಇದ್ದೇ ಇರುತ್ತೆ. ಏನೇನು ಕೆಲಸ ಮಾಡಿಸ್ತಿದ್ರು? ಅದೇ ಶುಂಠಿ ಹಾಕೋದು, ಶುಂಠಿ ಕೀಳೋದು, ಶುಂಠಿ ಚೆಲ್ಲ ಮಣ್ಣು ಹಾಕೋದು. ಅನ್ನ ನಿಲ್ಲಿಸಿ ಕೆಲಸ ಮಾಡಿಸ್ತಾರೆ. ಮುಂದೆ ಮಾಡ್ತೀವಿ, ಅಷ್ಟು ಮಾಡಿದ್ರು ಬೈತಾರೆ. ಎಲ್ಲೆಲ್ಲಿ ಮಾಡ್ರು, ಎಲ್ಲೆಲ್ಲಿ ಮಾಡಿ ಕೂಡ ಕೆಲಸ ಮಾಡಿಸೋದು. ಕೂಡ ಹಾಕಿದ್ರ? ಕೂಡೋದೇನಲ್ಲ, ರೂಮ್ ಇದೆ. ಏನು ಕೂಡ ಯಾರಿಗೂ ಗೊತ್ತಾಗಲ್ಲ ಅಂತ ಜಾಗ ಅದು. ಯಾವರು? ಸೆಟ್ನಳ್ಳಿ. ಗಂಗೂರು ಸೆಟ್ನಳ್ಳಿ ಜಾಗ. ಈಗ ನಮ್ಮದು ಹೊರಗಡೆ ಚಾನ್ಸಸ್ಸೇ ಇಲ್ಲ. ಅಲ್ಲ ಜನ ₹1 ದುಡ್ಡು ಕೊಡೋಲ್ಲ. ಏನಾದ್ರು ಬೇಕಾ ಔಷಧಿ ತಂದು ಕೊಡ್ತಾರೆ. ದುಡ್ಡು ಕೊಡೋಲ್ಲ. ನಾನು ₹100 ಕೊಟ್ಟರೆ ಓಡೋಗ್ಬಿಡ್ತಾರೆ. ಅಂತ ಕೆಲಸ ಮಾಡಿದಾಗೆಲ್ಲ ಕಾಯ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಇವ್ರಿಗೆ ಫೋನ್ ಕೊಟ್ಟಿದ್ರು. ಇವನ್ನೆಲ್ಲ ನಮಗೆ ನೋಡಿಲ್ಲ ಅಂದರೆ ಇವನಿಗೆ ಬೈತಾರೆ. ಅವ್ನು ಮಂಜಾನ ಅಂತೀನಿ ನನ್ನ ಪಾಪ. ಅವ್ನು ಊರಿಗೆ ಹೋಗ್ಬೇಕಂತ 2 ದಿವಸದಿಂದ ಹೇಳ್ತಾ ಇದ್ದಾನೆ. ಅವ್ನು ಕಳೆದ 6 ತಿಂಗಳಾಯ್ತು ಅವ್ನಿಗೆ ಬಂದು. ಅವ್ನು ಕಳಿಸ್ತಾನೆ ಅಡ್ಮಿಟ್ ಆಗಬೇಕಂತ. ಹುಷಾರಿಲ್ಲ ಅವ್ನಿಗೆ. ಮಂಜಾನ ಅಂತ ಡ್ರೈವರು. ಅವನು ಮನೆ ಹತ್ರನೇ ಕೂರಿಸ್ಕೊಂಡು ಆಮೇಲೆ ಇವನಿಗೆ ಆಸ್ಪತ್ರೆ ಕರ್ಕೊಂಡೋಗೆಲ್ಲ ತೋರಿಸಿದ್ರು. ಕರ್ಕೊಂಡ್ಬಂದ್ರು. 2 ತಿಂಗಳಾಯ್ತು. ಮಂಜಾನ ಡ್ರೈವರು ಪಾಪ ಹುಷಾರಿಲ್ಲ ಅವ್ರಿಗೆ. ಅವರು ಊರಿಗೆ ಹೋಗ್ತಾರೆ, ಆಸ್ಪತ್ರೆ ಅಡ್ಮಿಟ್ ಆಗ್ತೀನಿ ಅಂದರು. ಅವ್ರಿಗೆ ಕಳಿಸ್ಲಿಲ್ಲ. ಟಾಯ್ಲೆಟ್ ಎಲ್ಲ ವ್ಯವಸ್ಥೆ ಹೆಂಗೆ ಮಾಡಿದ್ರು? ಟಾಯ್ಲೆಟ್ ಎಲ್ಲ ಇಲ್ಲ, ಏನಿಲ್ಲ. ಸಂಬಳನ ಕೊಟ್ಟಿಲ್ಲ. ಅವ್ರು ಕೊಟ್ಟರು ಎಣ್ಣೆ, ಬಿಡಿಸೋದ್ರಲ್ಲಿ ಬಿಡಿ, ವಿಮಲ್ ತಿನ್ನೋದು ವಿಮಲ್ ಕೊಡೋದು ಅಷ್ಟೇ. ದುಡ್ಡು ₹1 ಜಿಮ್ಮಲ್ಲಿ. ಈಗ ನಿಮಗೆ ಕತೆ ಸ್ವಾಮಿ ಅಲ್ಲಿ ಜಾಗನೇ ಇಲ್ಲ ನಾನು ಹೋಗೋಕ್ಕೆ. ಹಂಗೆ ಇದೆ ನಮ್ಮದು ಅರಸೀಕೆರೆ ಸ್ವಂತ. ಜಾಗಲಲ್ಲೂ ಮನೆ ಇದೆ ನಮ್ಮದು. 15 ಕಿಲೋಮೀಟ್ರ್ ಇದ್ದು 12 ಕಿಲೋಮೀಟ್ರು ಚಟ್ನಳ್ಳಿಯಿಂದ ಜಾಗಲು ನನಗೆ ಹೋಗೋಕ್ಕೆ ಚಾನ್ಸಸ್ ಸಿಗಲಿಲ್ಲ. ಇವ್ರಿಗೆಲ್ಲ ಸಂಸಾರ ಇದೆ. ನಮ್ಮದೆಲ್ಲ ಅಲ್ಲಿ ಇವ್ರೆಲ್ಲರಿಗೂ ಸಂಸಾರ, ಎಲ್ಲರದು ಇದೆ ಸಂಸಾರ ಎಲ್ಲ ಇದೆ. ದುಡ್ಡು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಕೆಲಸ ಮಾಡಿ ಎಲ್ಲರಿಗೂ ಸಂಸಾರ, ತಂದೆ ತಾಯಿ ಎಲ್ಲ ಇದ್ದಾರೆ. ಹೋಗೋಕ್ಕಾಗಿಲ್ಲ ಅಷ್ಟೆ. ಹೋಗೋಕ್ಕೆ ಚಾನ್ಸಸ್ಸೇ ಇಲ್ಲ. ನಿಮ್ಮ ಹೆಸರು? ಬರೀ ನನ್ನ ಹೆಸರು ಗೌಸ್ ಪಾಷಾ ಅಂತ.